ನಮಸ್ಕಾರ, ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಶಿಬು ಸೊರೇನ್ ಜಾರ್ಖಂಡ್ ಮುಕ್ತಿ ಮೋರ್ಚಾದ ಸಂಸ್ಥಾಪಕ ಮತ್ತು ಜಾರ್ಖಂಡ್ನಲ್ಲಿ ಆದಿವಾಸಿಗಳ ಪರವಾಗಿ ದೊಡ್ಡ ಹೋರಾಟವನ್ನು ಮಾಡಿ ಪ್ರತ್ಯೇಕ ರಾಜ್ಯವನ್ನು ಪಡ್ಕೊಂಡದ್ದಕ್ಕೆ ಅವರ ಯೋಗದಾನ ದೊಡ್ಡ ಮಟ್ಟದಲ್ಲಿದೆ. ಅವರನ್ನಲ್ಲಿ ದಿಶೋಮ್ ಗುರು ಅಂತ ಕರೀತಾರೆ, ಎಲ್ಲರಿಗೂ ಗುರು ಅನ್ನುವ ರೀತಿಯಲ್ಲಿ. ಅವರು ನಿನ್ನೆ ಕೊನೆಯುಸಿರು ಹೇಳಿದರು. ಅವರು ಹೇಮಂತ್ ಸೊರೇನ್ ಇದ್ದಾರಲ್ಲ, ಜಾರ್ಖಂಡ್ನ ಮುಖ್ಯಮಂತ್ರಿ, ಈಗ ಅವರ ತಂದೆ ಆದಿವಾಸಿಗಳಿಗಾಗಿ ಒಂದಷ್ಟು ದೊಡ್ಡ ಮಟ್ಟದ ಹೋರಾಟಗಳನ್ನು ಮಾಡಿದರು. ಅವರು ತೀರಿಕೊಂಡ ಸಂದರ್ಭದಲ್ಲಿ ನಿನ್ನೆ ಬಿಜೆಪಿ ಮೊಸಳೆ ಕಣ್ಣೀರು ಸುರಿಸಿದೆ. ಅದರಲ್ಲೂ ಸಹ ನರೇಂದ್ರ ಮೋದಿ ಮೃತದೇಹಕ್ಕೆ ಕೈ ಮುಗಿಯುವಂತಹ ಚಿತ್ರಗಳು ಹೊರ ಬಂದಿದ್ದಾವೆ. ಅದನ್ನು ನೋಡಿದಾಗ ನನಗನ್ಸಿದ್ದು, ನರೇಂದ್ರ ಮೋದಿಗಾಗಲಿ ಬಿ ಜೆ ಪಿಯವ್ರಿಗಾಗಿ ನಾಚಿಕೆ ಆಗಲ್ವಾ ಅಂತ, ನಾಚಿಕೆ ಆಗೋದಿಲ್ವಾ ಅಂತ ಅನ್ನಿಸ್ತು. ಯಾಕೆ ಅಂತಲೂ ಸಹ ಹೇಳ್ತೀನಿ, ಯಾಕೆ ಅಂದರೆ ಸಾಕಷ್ಟು ವಿವರಗಳಿದ್ದಾವೆ. ಶಿಬು ಸೊರೇನ್ ಅವರು ಜಾರ್ಖಂಡ್ ಪ್ರತ್ಯೇಕ ರಾಜ್ಯವಾಗಬೇಕು, ಆದಿವಾಸಿಗಳಿಗೆ ಅಲ್ಲಿ ಬಹಳಷ್ಟು ಸಮಸ್ಯೆಗಳಾಗ್ತಿದ್ದಾವೆ, ನಮ್ಮ ಹೋರಾಟ ದೊಡ್ಡ ಮಟ್ಟದಲ್ಲಿ ಇರುತ್ತೆ ಅಂದಾಗ ಒಂದಷ್ಟು ಹಿಂಸಾತ್ಮಕ ಕೃತ್ಯಗಳು ಸಹ ನಡೀತಾ ಇತ್ತು, ಪ್ರತಿರೋಧ ಜೋರಾಗಿ ನಡೀತಿತ್ತಾಗ. ಅಂತಹ ಸಂದರ್ಭದಲ್ಲಿ ಅವರ ಹೋರಾಟ ಪೀಕಿಗೆ ಹೋಯಿತು. ಅವರ ಹೋರಾಟಕ್ಕೆ ಸಫಲತೆ ಸಿಕ್ತು, ಫಲ ಸಿಕ್ತು, ಪ್ರತ್ಯೇಕ ರಾಜ್ಯ ಆಯಿತು, ಎಲ್ಲವೂ ಆಯಿತು. 2004ರಲ್ಲಿ UPA ಸರ್ಕಾರ ಬಂದಾಗ ಅವರನ್ನು ಕೋಲ್ ಮಿನಿಸ್ಟರ್ ಸಹ ಮಾಡಲಾಯಿತು, ಯಾಕೆಂದರೆ ಅವರು UPAಯ ಭಾಗವಾಗಿದ್ದರು. ಆ ಸಂದರ್ಭದಲ್ಲಿ ವಾಜಪೇಯಿ ಅವರ ಶೈನಿಂಗ್ ಇಂಡಿಯಾ ಇತ್ತಲ್ಲ, ಆ ಶೈನಿಂಗ್ ಇಂಡಿಯಾ ಒಂದು ದಾಳವನ್ನು ಹೀಗೆ ಉಡಾಯಿಸಿ ಮಾಡಿದರು UPAದವರು. ಈ ಶಿಬು ಸೊರೇನ್ ಅವರ ಹೆಲ್ಪಿಂದ ಜಾರ್ಖಂಡ್ನಲ್ಲಿ 14 ಸೀಟುಗಳಿದ್ದಾವೆ ಲೋಕಸಭೆ, ಅದರಲ್ಲಿ 13 ಸೀಟುಗಳು UPAಗೆ ಬಂದಿತ್ತು. ಸೊ ಅವರು ಕೋಲ್ ಮಿನಿಸ್ಟರ್ ಆಗಿಯೂ ಸಹ ಆಯ್ಕೆಯಾಗಿದ್ದರು, ಕೆಲಸ ಮಾಡ್ತಿದ್ರು. ಆದರೆ BJPಯ ರಾಜ್ಯ ಸರ್ಕಾರ ಇತ್ತು, ಅಲ್ಲಿ ಅರ್ಜುನ್ ಮುಂಡಾ ಅನ್ನುವವರು ಮುಖ್ಯಮಂತ್ರಿ ಆಗಿದ್ದರು BJPಯವರು. ಅವರಿಗೆ ಶಿಬು ಸೊರೇನ್ ಅವರನ್ನು ಸಹಿಸ್ಕೊಳ್ಳೋದಕ್ಕಾಗಲಿಲ್ಲ. ಮುಂದಿನ ದಿನಗಳಲ್ಲಿ ಈ ರಾಜ್ಯದಲ್ಲಿ ಅವರು ದೊಡ್ಡ ಮಟ್ಟದಲ್ಲಿ ಬೆಳೆದು ಬಿಡ್ತಾರೆ. ವಾಜಪೇಯಿ ಸೋಲಿಗೆ ದೊಡ್ಡ ಕಾರಣ ಆಗಿದ್ದಾರೆ. 14ರಲ್ಲಿ 13 ಸೀಟು ಗೆಲ್ಲೋದಕ್ಕೆ UPAಗೆ ಇವರೇ ದೊಡ್ಡ ಶಕ್ತಿ. ಇವರನ್ನು ಮಟ್ಟ ಹಾಕಬೇಕು ಅಂತ ಶಿಬು ಸೊರೇನ್ನ ಮಟ್ಟ ಹಾಕೋದಕ್ಕೆ BJP ತಂತ್ರಗಳ ಮೇಲೆ ತಂತ್ರ ಹೆಣಿತು. 1985ರಲ್ಲಿ ಜಾರ್ಖಂಡ್ ಮುಕ್ತಿ ಮೋರ್ಚಾ, ಅಂದರೆ ಜಾರ್ಖಂಡ್ ಸ್ವತಂತ್ರ ರಾಜ್ಯ ಆಗಬೇಕು ಅಥವಾ ಪ್ರತ್ಯೇಕ ರಾಜ್ಯ ಆಗಬೇಕು ಅನ್ನುವಂತಹ ಹೋರಾಟದ ಸಂದರ್ಭದಲ್ಲಿ ನಡೆದಿದ್ದಂತಹ ಒಂದು ಗಲಾಟೆಯನ್ನ ಈಗ ಎಳ್ಕೊಂಡು ಬಂದು, ಆ ಸಂದರ್ಭದಲ್ಲಿ ಆ ಗಲಾಟೆಯಲ್ಲಿ, ಆ ಘರ್ಷಣೆಯಲ್ಲಿ 10 ಜನ ಜೀವ ಕಳ್ಕೊಂಡಿದ್ರು. ಅದಕ್ಕೆ ಮುಖ್ಯ ಹೊಣೆ ಶಿಬು ಸೊರೇನ್ ಅಂತ ಹೇಳಿ ಅರ್ಜುನ್ ಮುಂಡಾ, BJPಯ ಮುಖ್ಯಮಂತ್ರಿ, ಜಾರ್ಖಂಡ್ನ ಮುಖ್ಯಮಂತ್ರಿ ಶಿಬು ಸೊರೇನ್ ವಿರುದ್ಧ ಆಗ ಒಂದು ವಾರೆಂಟ್ ಇಶ್ಯೂ ಆಗಿದೆ. 29 ವರ್ಷಗಳಿಂದ ಅದು ಪೆಂಡಿಂಗ್ ಬಿದ್ದಿದೆ. ನಾನೀಗ ಅದನ್ನು ಲಾಗು ಮಾಡ್ತೀನಿ ಅಂತ ಹೇಳಿ ಅದನ್ನು ಸಂಸತ್ತಿನಲ್ಲಿ BJPಯವ್ರ ಮೂಲಕ ಎತ್ತಿಸಿದ್ರು. ಅದ್ವಾನಿ, ಸುಷ್ಮಾ ಸ್ವರಾಜು, ರಾಜನಾಥ್ ಸಿಂಗು ಎಲ್ಲರೂ ಸಹ ಆದಿವಾಸಿ ನಾಯಕನನ್ನು ಹೇಗಾದರೂ ಮಾಡಿ ಮಟ್ಟ ಹಾಕಬೇಕು ಅಂತ ಮಾಡಿದ್ರು. ಇವರು ಪಾಪ ಅರೆಸ್ಟ್ ಆಗುವ ಭಯದಲ್ಲಿ ಅಜ್ಞಾತ ಸ್ಥಳಕ್ಕೆ ಹೋಗಬೇಕಾಯಿತು. ಆಗ 3 ದಿನಗಳಲ್ಲಿ ರಾಜ್ಯ ಸರ್ಕಾರ, 3 ದಿನ ಜಾರ್ಖಂಡ್ನಲ್ಲಿ 3 ದಿನದಲ್ಲಿ ಇವರನ್ನು ತಲೆಮರೆಸಿಕೊಂಡ ವ್ಯಕ್ತಿ ಬಗೋಡ ಅಂತ ಘೋಷಣೆ ಮಾಡಿತು. ಆಗ ವಿಧಿ ಇಲ್ಲದೆ UPA ಸರ್ಕಾರದ ಸಲಹೆ ಮೇರೆಗೆ ಅವರು ವಾಪಸ್ ಬಂದರು, ಕೋಲ್ ಮಿನಿಸ್ಟರ್ ಆಗಿ ರಾಜೀನಾಮೆ ಕೊಟ್ಟರು, ಹೋಗಿ ಕೋರ್ಟಲ್ಲಿ ಸರೆಂಡರ್ ಆದರು. 1 ತಿಂಗಳು ಜೈಲಲ್ಲೂ ಇರಬೇಕಾಯ್ತು. ಆದರೆ 2008ರಲ್ಲಿ ಅವರು ನಿರ್ದೋಷಿ ಅಂತ ಈ ಪ್ರಕರಣದಲ್ಲಿ ಹೊರಗೆ ಬಂದರು. 1 ತಿಂಗಳಲ್ಲಿ ಬೇಲ್ ಸಿಕ್ಕಿತ್ತು, ಆನಂತರ ಕೇಸ್ ನಡೀತಾ ಇತ್ತು. ಹೀಗೆಲ್ಲ ಕಾಡಿದಂತಹ ವ್ಯಕ್ತಿನ ಇವತ್ತು ಏನು ಧೀರ ವೀರ ಆದಿವಾಸಿಗಳಿಗಾಗಿ ಜೀವನವನ್ನೇ ಮುಡಿಪಾಗಿಟ್ಟಂತಹ ನಾಯಕ ಅಂತೆಲ್ಲ ಹೊಗಳ್ತಿರೋದು. ಅದರಲ್ಲೂ ನರೇಂದ್ರ ಮೋದಿ ಟ್ವೀಟ್ ಮಾಡ್ತಾರೆ, ಫಸ್ಟ್ ಸ್ಟೇಟ್ಮೆಂಟ್, ಎಕ್ಸ್ಪೋಸ್ಟ್, ಆದಿವಾಸಿಗಳ ಮಹಾನ್ ನಾಯಕ, ಶೋಷಿತ ವರ್ಗಗಳಿಗಾಗಿ ತನ್ನ ಜೀವನವನ್ನೇ ಮುಡಿಪಾಗಿಟ್ಟಂತಹ ಧೀಮಂತ ನಾಯಕ ಅಂತ ಹೇಳಿ ಅಲ್ಲಿಗೆ ಹೋಗಿ ಅವರ ಮೃತದೇಹದ ಮುಂದೆ, ಪಾರ್ಥಿವ ಶರೀರದ ಮುಂದೆ ತಲೆಬಾಗಿ ನಮಸ್ಕಾರ. ಎಷ್ಟು ನಾಟಕ ನೋಡಿ. ಬದುಕಿದ್ದಾಗ ಆ ಆದಿವಾಸಿ ನಾಯಕನಿಗೆ, ದಿಶೋಮ್ ಗುರು ಅಂತ ಇಡೀ ರಾಜ್ಯ ಕರೀತಾ ಇದ್ದಂತಹ ನಾಯಕನಿಗೆ ಅಷ್ಟು ಕಾಟ ಕೊಟ್ಟು ಅವರ ಮಗನನ್ನ ಕಳೆದ 6-7 ತಿಂಗಳು 8 ತಿಂಗಳು ಹಿಂದೆ ಏನೋ ಜೈಲಿಗೆ ಕಳಿಸಿದ್ರಲ್ಲ, ಈಗಲೂ ಮಾಡ್ತಿದ್ದಾರೆ, ಆ ಕುಟುಂಬವನ್ನು ಕಾಡ್ತಿದ್ದಾರೆ. ಆದರೆ ಅಲ್ಲಿ ಹೋಗಿ
ಧೀಮಂತ. ಮತ್ತ್ಯಾಕೆ ಆವತ್ತು ನಿಮ್ಮ ಲೀಡರ್ಗಳೆಲ್ಲ ಸೇರಿಕೊಂಡು ಪಾರ್ಲಿಮೆಂಟಲ್ಲೂ ಸೇರಿಕೊಂಡು ಈ ವ್ಯಕ್ತಿಯನ್ನು ಬಗೋಡ ಅಂತ ಘೋಷಣೆ ಮಾಡಿದ್ದು? ನೀವು ಮುಖ್ಯಮಂತ್ರಿ ಆಗಿದ್ರಲ್ಲ ಆ ಸಂದರ್ಭದಲ್ಲಿ, ಅವಾಗ ಹೇಳ್ಬೋದಾಗಿತ್ತಲ್ಲ ನಿಮ್ಮ ಪಾರ್ಟಿಗೆ. ನರೇಂದ್ರ ಮೋದಿ ಮುಖ್ಯಮಂತ್ರಿ ಆಗಿದ್ರು 2004ರಲ್ಲಿ ಗುಜರಾತಲ್ಲಿ. ಗುಜರಾತ್ ರೈಟ್ಸ್ ನಡೆದಿತ್ತು ರಾಜ್ಯದಲ್ಲಿ. ಆ ಹಿನ್ನೆಲೆಯಲ್ಲಿ ಎಲ್ಲ ಕಡೆ ನರೇಂದ್ರ ಮೋದಿ ಬಗ್ಗೆ ಚರ್ಚೆ ಆಗ್ತಿತ್ತು. ಆಗ ಇವರು ಹೇಳ್ಬೋದಾಗಿತ್ತಲ್ಲ, ಯಾಕೆ ಆದಿವಾಸಿ ನಾಯಕನನ್ನು ಹಾಗೆ ಟಾರ್ಗೆಟ್ ಮಾಡ್ತಿದ್ದೀರಿ ಅಂತ. ಅವಾಗೆಲ್ಲ ಏನು ಮಾಡಲಿಲ್ಲ. ಈಗಲೂ ಅವರ ಮಗನನ್ನು ಟಾರ್ಗೆಟ್ ಮಾಡ್ತಿರೋದು ನರೇಂದ್ರ ಮೋದಿ ಅವರೇನೇನೋ ಆರೋಪಗಳಿದ್ದಾವೆ. ಆದರೂ ಸಹ ಮೃತದೇಹದ ಮುಂದೆ, ಪಾರ್ಥಿವ ಶರೀರದ ಮುಂದೆ ಹೋಗಿ ತಲೆಬಾಗಿಸಿ ಡ್ರಾಮಾ ಮಾಡಿ ಮಗನನ್ನು ತಪ್ಪಿಕೊಂಡು, ಜೈಲಿಗೆ ಕಳಿಸಿದಂತಹ ಮಗನನ್ನು ತಪ್ಪಿಕೊಂಡು, ಆಹಾ, ಅದಕ್ಕೆ ನಾನು ಹೇಳಿದ್ದು ನಾಚಿಕೆಯಾಗಬೇಕು BJP ಅವರಿಗೆ ಮತ್ತು ನರೇಂದ್ರ ಮೋದಿ ಅವರಿಗೆ ಅಂತ. ಇನ್ನು ಅರ್ಜುನ್ ಮುಂಡಾ ಆವತ್ತು ಸತ್ತು ಹೋಗಿದ್ದ ಕೇಸನ್ನ ಮತ್ತೆ ಎಬ್ಬಿಸಿ ಸುಳ್ಳೆ ಏನೇನೋ ಹೇಳಿ ಬಗೋಡ ಅಂತ ಘೋಷಣೆ ಮಾಡಿದಂತಹ ಅರ್ಜುನ್ ಮುಂಡಾ ಇವತ್ತು ಕೇಂದ್ರದಲ್ಲಿ ಮಂತ್ರಿ. ಅವರ ಸಂಬಂಧ ತುಂಬ ಗಾಢವಾದುದು. ಕೇವಲ ರಾಜಕೀಯ ಸಂಬಂಧ ಅಲ್ಲ, ನಮ್ಮದು ಒಂದು ರೀತಿ ಫ್ಯಾಮಿಲಿ ಕನೆಕ್ಷನ್ಸ್. ಮೆಚ್ಚಬೇಕು ಕಣ್ರಿ ಈ BJP ಅವರ ಕಪಟ ನಾಟಕಗಳನ್ನು. ಮತ್ತ್ಯಾಕೆ ಆವತ್ತು ಅಷ್ಟೆಲ್ಲ ಪಣ ತೊಟ್ಟು ಅವರನ್ನು ಜೈಲಿಗೆ ಕಳಿಸಿ ಇಲ್ಲದೇ ಇರೋ ಕೇಸ್ನೆಲ್ಲ ಕೆದಕಿ ತೆಗೆದಿದ್ದು? ಆಗ ಸ್ನೇಹಿತ ಅಂತ ಆಗಿರ್ಲಿಲ್ವಾ? ಆಗ ಫ್ಯಾಮಿಲಿ ರಿಲೇಷನ್ಸ್ ಇರಲಿಲ್ವಾ? ಇಷ್ಟೇ. ಸೊ ನಿನ್ನೆ ಈ ಎಲ್ಲ ಘಟನೆಗಳು ಸಹ ನಡೆದಿದ್ದಾವೆ. ಸೊ ನಿಮಗೆ ಹೇಳೋಣ ಅಂತ ಅನ್ಕೊಂಡೆ, ನರೇಂದ್ರ ಮೋದಿ ಮತ್ತು BJPದು ಡಬಲ್ ಸ್ಟ್ಯಾಂಡರ್ಡ್ಸ್ ಹೇಗಿರುತ್ತೆ ಅಂತ. ಸೊ ಅದೆಲ್ಲ ಪಕ್ಕಕ್ಕಿಡಿ. ಧೀಮಂತ ನಾಯಕ, ಆದಿವಾಸಿಗಳ ಹಕ್ಕುಗಳಿಗಾಗಿ ತನ್ನ ಜೀವಮಾನವಿಡೀ ಎಂಥದ್ದೇ ದಾಳಿ ಆದರೂ ತಡ್ಕೊಂಡಂತಹ ವ್ಯಕ್ತಿ, ಯಾವ ಹೋರಾಟಕ್ಕೂ ಸಿದ್ಧ ಅಂತ ತೋರಿಸಿದಂತಹ ವ್ಯಕ್ತಿ ಶಿಬು ಸೊರೇನ್ ನಮ್ಮನ್ನು ಅಗಲಿದ್ದಾರೆ. ಸುದ್ದಿ ಸರ್ಕಲ್ ಅವರ ಅಗಲಿಕೆಗೆ ವಿಷಾದವನ್ನು ವ್ಯಕ್ತಪಡಿಸುತ್ತೆ. ಅವರ ಹೋರಾಟ, ಅವರ ವ್ಯಕ್ತಿತ್ವ, ಆದಿವಾಸಿಗಳ ವಿಚಾರದಲ್ಲಿ ಅವರಿಗಿದ್ದಂಥ ಬದ್ಧತೆ, ಅದಕ್ಕೊಂದು ಸೆಲ್ಯೂಟ್ ಸಹ ಹೊಡಿತೀವಿ. ಅವರಿಗೆ ಅಂತಿಮ ವಿದಾಯವನ್ನು ನಾವು ಮನಸಾರೆ ಕೊಡ್ತೀವಿ. ಇವ್ರ ರೀತಿ ಡ್ರಾಮಾ ಮಾಡಲ್ಲ ಅಷ್ಟೆ. ಸೊ ಇಂತಹದೇ ವಿಶೇಷ ವರದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.